ಶೇಪ್ಸ್ ಪ್ಯಾಟ್ರನ್ಸ್ ಆ್ಯಂಡ್ ಸಿಮೆಟ್ರಿ ಅದ್ರ ಬಗ್ಗೆ ಓದ್ತಾ ಇದ್ದೀವಲ್ಲ. ಈಗ ಅದರಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ಫಸ್ಟು ಶೇಪ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ 2D ಶೇಪ್ಸ್ ಇರುತ್ತೆ. 2D ಶೇಪ್ಸ್ ಗೊತ್ತು ತಾನೆ. 2D ಅಂದರೆ ಏನು? 2 ಡೈಮೆನ್ಷನಲ್ ಹೈಟ್ ಮತ್ತು ಹೈಟ್ 2 ಡೈಮೆನ್ಷನ್ ಅಂದರೆ ಹೈಟ್ ಇರುತ್ತೆ ಮತ್ತು ಲೆಂತ್ ಇಂಟು ಬ್ರೆಡ್ತ್ ಇರುತ್ತೆ, ಬಿಡ್ತಿರಲ್ಲ. ಅಂದರೆ ದಪ್ಪ ಎಷ್ಟು ಇರುತ್ತೆ ಅಂತ ಇರಲ್ಲ, ಜಸ್ಟ್ ಹೈಟು ಎಷ್ಟು ಉದ್ದ ಇದೆ ಅಂತ, ಎಷ್ಟು ಅಗಲ ಇದೆ ಅಂತಂದು ನೋಡ್ತೀವಿ, ಎಷ್ಟು ಹೈಟ್ ಇದೆ ಅಂತ ನೋಡ್ತೀವಿ ಅಷ್ಟೇ. ನೋಡು 1 2 ಅಷ್ಟೇ ಇದೆ. ಎಷ್ಟು ದಪ್ಪ ಇದೆ ಇದು ಅಂತ ಗೊತ್ತಾಗುತ್ತಾ? ಇಲ್ಲ. ಇದಕ್ಕೆ 2 ಡೈಮೆನ್ಷನಲ್ ಫಿಗರ್ಸ್ ಅಂತ ಕರೀತಾರೆ. ಫಸ್ಟ್ ಬರೋದು ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಅಂದರೆ ಏನು? ನಿಮಗೆ ರೆಕ್ಟ್ಯಾಂಗಲ್ ನೋಡಿದ ತಕ್ಷಣ ಏನಂತ ಗೊತ್ತಾಗುತ್ತೆ? ಏನೇನು ಅಬ್ಸರ್ವ್ ಮಾಡ್ಬೋದು ರೆಕ್ಟ್ಯಾಂಗಲಲ್ಲಿ? ನಂಬರ್ಸ್ ಆಫ್ ಕಾರ್ನರ್ಸ್ ಎಷ್ಟಿರುತ್ತೆ? 4. 1 2 3 4 4 ಕಾರ್ನರ್ಸ್ ಇರುತ್ತೆ. ಡಯಾಗ್ನಲ್ಸ್ ಇಲ್ಲ ಅಲ್ಲಿ. ಡಯಾಗ್ನಲ್ಸ್ ಸೈಡ್ಸ್, ನಂಬರ್ ಆಫ್ ಸೈಡ್ಸು 1 2 3 4 ಸೈಡ್ಸ್ ಇರುತ್ತೆ. ಡಯಾಗ್ನಲ್ಸ್ ಅಂತಂದರೆ 2 ಇರುತ್ತೆ. ಎಲ್ಲಿ ಬರುತ್ತೆ ಡಯಾಗ್ನಲ್ಸು ಅಂತಂದರೆ 2 ಗೆರೆಗಳ ಮಧ್ಯೆ ಒಂದು ಗೆರೆ ಹೋಗುತ್ತೆ. ಇಲ್ಲಿ ಗೆರೆ ಹೋಗುತ್ತೆ. ಪೆನ್ಸಿಲ್ ಕೊಡು ಹೇಳ್ತೀನಿ. ಅಲ್ಲಿ ಹೋಗಿರುತ್ತೆ ಪೆನ್ಸಿಲ್. ಇಲ್ಲಿ ಈ ಥರ ಗೆರೆ ಹೋಗಿರುತ್ತೆ. ಇದಕ್ಕೆ ಡಯಾಗ್ನಲ್ಸ್ ಅಂತ ಕರೀತಾರೆ. ಅಂದರೆ 2 ರೇಖೆಗಳ ಮಧ್ಯೆ 2 ಲೈನ್ಸ್ ಇರುತ್ತೆ. ಲೈನ್ಸ್ ಮಧ್ಯ ಹೋಗಿರುತ್ತೆ. ಅದಕ್ಕೆ ಡಯಾಗ್ನಲ್ಸ್ ಅಂತ ಕರೀತಾರೆ. ಎಷ್ಟು ಲೈನ್ ಹಾಕೋಕ್ಕಾಗತ್ತೆ? 2 ಲೈನ್ ಅಷ್ಟೇ ಹಾಕೋಕ್ಕಾಗತ್ತೆ. ಯಾಕಂದರೆ ಈ ಎಡ್ಜಿಂದ ಒಂದು ಲೈನ್ ಹೋಗುತ್ತೆ, ಈ ಎಡ್ಜಿಂದ ಒಂದು ಲೈನ್ ಹೋಗುತ್ತೆ. ಓಕೆನಾ? ಎಷ್ಟಾಯ್ತು ಈಗ? 2 ಡಯಾಗ್ನಲ್ಸ್ ಆಯಿತು. ರೆಕ್ಟ್ಯಾಂಗಲು ಏನಂದರೆ 2 ಡೈಮೆನ್ಷನಲ್ ಫಿಗರು. ಅದು ಕಾರ್ನರ್ಸ್ ಎಷ್ಟು ಬರುತ್ತೆ? 4 ಕಾರ್ನರ್ಸ್ ಇರುತ್ತೆ. ಸೈಡ್ಸ್ ಎಷ್ಟಿರುತ್ತೆ? 4 ಸೈಡ್ಸ್ ಇರುತ್ತೆ. 1 2 3 4. ಡಯಾಗ್ನಲ್ಸ್ ಎಷ್ಟಿರುತ್ತೆ? 2 ಡಯಾಗ್ನಲ್ಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದರೆ ಸ್ಕ್ವಯರಿಗೆ 4 ಕಾರ್ನರ್ಸ್, ಸೇಮ್ 4 ಕಾರ್ನರ್ಸ್ ಇರುತ್ತೆ. 4 ಸೈಡ್ಸ್ ಇರುತ್ತೆ. 2 ಡಯಾಗ್ನಲ್ಸ್ ಇರುತ್ತೆ. ಇಲ್ಲಿ ಕೂಡ ನಾವು ಡಯಾಗ್ನಲ್ ಹಾಕ್ತಾ ಹೋದರೆ 2 ಡಯಾಗ್ನಲ್ಸೇ ಬರುತ್ತೆ. ಓಕೆನಾ? ಇಷ್ಟಂತೂ ಗೊತ್ತಾಯಿತು. ಸ್ಕ್ವಯರಿಗೇನು 4 4 2 4 ಕಾರ್ನರ್ಸು, 4 ಸೈಡ್ಸು. ಇದರ ಡಿಫ್ರೆನ್ಸ್ ಏನು? ರೆಕ್ಟ್ಯಾಂಗಲ್ಗೂ ಸ್ಕ್ವಯರ್ಗೂ ಡಿಫ್ರೆನ್ಸ್ ಏನು? ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವಯರ್? ರೆಕ್ಟ್ಯಾಂಗಲಲ್ಲಿ 2 ಸೈಡ್ಸ್ ಆರ್ ಈಕ್ವಲ್. 2 ಸೈಡ್ ಈಕ್ವಲ್ ಇರುತ್ತೆ. ಇದು ಈಕ್ವಲ್ ಇರುತ್ತೆ, ಇದು ಈಕ್ವಲ್ ಇರುತ್ತೆ. ಬಟ್ ಇನ್ ಸ್ಕ್ವಯರ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸ್ಕ್ವಯರಲ್ಲಿ ಎಲ್ಲ ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಇದು ಸೇಮ್ 5 ಸೆಂಟಿಮೀಟರ್ ಇದ್ದರೆ ಇದು 5 ಸೆಂಟಿಮೀಟರ್. ಇಲ್ಲಿ ನೋಡು, ಇಲ್ಲೂ 5 ಸೆಂಟಿಮೀಟರ್, ಇಲ್ಲೂ 5 ಸೆಂಟಿಮೀಟರ್, 4 ಕಡೆಗೂ 5 ಸೆಂಟಿಮೀಟರ್ ಇರುತ್ತೆ. ಅದಕ್ಕೆ ಇದು ಸ್ಕ್ವಯರ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವಯರ್? ಇದು ರೆಕ್ಟ್ಯಾಂಗಲಲ್ಲಿ 10 ಸೆಂಟಿಮೀಟರ್. 2 sides are equal. This side equals to this side. 2 sides are equal. Here in the square all sides are equal. You have to say in rectangle 2 sides are equal. ಅರ್ಥ ಆಯ್ತಾ? 2 ಸೈಡು ಈಕ್ವಲ್ ಇರುತ್ತೆ ಅಂತ ಹೇಳಬೇಕು. ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಇಲ್ಲಿ ಎಲ್ಲ ಸೈಡ್ಗಳು ಈಕ್ವಲ್ ಇರುತ್ತೆ. ಟ್ರಯಾಂಗಲ್. ಇಟ್ ಈಸ್ ಆಲ್ಸೋ ಎ 2 ಡೈಮೆನ್ಷನಲ್ ಟ್ರಯಾಂಗಲ್. ಓಕೆನಾ? ಇಲ್ಲಿ ಏನಂತ ಅಂದರೆ ಟ್ರಯಾಂಗಲಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಟ್ರಯಾಂಗಲ್ ಒಂದೇ ಥರ ಟ್ರಯಾಂಗಲ್ ಇರಲ್ಲ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಅವರು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲು ಇಲ್ಲಿ ಏನಂತಂದರೆ ಆಲ್ ಸೈಡ್ಸ್ ಶುಡ್ ಬಿ ಈಕ್ವಲ್. ಎಲ್ಲ ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಎಕ್ಸ್ಪ್ಲೇನ್ ದಿಸ್ ಒನ್. ಏನಂದರೆ ಇದು ಈಕ್ವಲ್ ಇರುತ್ತೆ. ಈಕ್ವಲ್ ಅಂತಂದ್ರೆ ಏನು ಈಕ್ವಲ್ ಇರುತ್ತೆ? ಇದು ಹಿಂಗ್ ಫ್ಲಾಟ್ ಇರುತ್ತೆ. ಫ್ಲಾಟ್ ಅನ್ನಕ್ಕೆ ಏನಂತಾರೆ? ಸೈಡ್ಸ್. ಈ ಲೈನು ಇದಕ್ಕೂ ಸೇಮ್ ಇರುತ್ತೆ. ಬಟ್ ಇದನ್ನ ಹಿಂಗಿರುತ್ತೆ. ಬಟ್ ಹಿಂಗಿರಲ್ಲ. ಟ್ರಯಾಂಗಲ್ ಹಿಂಗಿರುತ್ತೆ.
ಹಿಂಗ್ ಹೌಸ್ ತರ ಹಿಂಗ್ ಇದನ್ ಮಾಡ್ತಿರಲ್ಲ, ಅದಕ್ಕೆ ಟ್ರಯಾಂಗಲ್ ಅಂತಾರೆ. triangle ಅಂತಾರೆ. ಅದಕ್ಕೆ ನಂಬರ್ ಆಫ್ ಕಾರ್ನರ್ಸ್ 3 ಇರುತ್ತೆ. 1 2 3. ನಂಬರ್ ಆಫ್ ಸೈಡ್ಸ್ 1 2 3. ಆಮೇಲೆ ನಂಬರ್ ಆಫ್ ಡಯಾಗ್ರಾಮ್ ಇದು 0. 0 ಇರುತ್ತೆ. ವಿ ಶುಡ್ ನಾಟ್ ರೈಟ್ ಎನಿ ಡಯಾಗ್ನಲ್ಸ್ ಇನ್ ಟ್ರಯಾಂಗಲ್ ಬಿಕಾಸ್ ಇಟ್ ಡಸಂಟ್ ಕಮ್ಸ್ ಬರಲ್ಲ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ ಸರ್ಕಲ್. ಸರ್ಕಲ್ ಅಲ್ಲಿ ಬರೀ ಏನಂದ್ರೆ ಲೈಕ್ ಸರ್ಕಲ್ ಶೇಪ್ ಬರುತ್ತಲ್ಲ. ಸರ್ಕಲ್ ಅಲ್ಲಿ ಅಂದ್ರೆ ಏನು ಅಂತಾರೆ, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಕಾರ್ನರ್ಸ್ ಅಂಡ್ ಸೈಡ್ಸ್ ಅಂಡ್ ಆಲ್ಸೋ ಎ ಡಯಾಗ್ನಲ್. ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಈಸ್ ಸಾಲಿಡ್ ಶೇಪ್. ಸಾಲಿಡ್ ಶೇಪ್ ಮೀನ್ಸ್ ಇಟ್ ಹ್ಯಾಸ್ 3 ಡೈಮೆನ್ಷನ್. 3 ಡೈಮೆನ್ಷನ್ ಅಂತ ಕರೀತಾರಲ್ಲ, ಅದು 3D ಅಂದ್ರೆ ಏನು, ಎಷ್ಟು ದಪ್ಪ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ಈ ಪೆನ್ನು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ ಗೊತ್ತು. ಎಷ್ಟು ದಪ್ಪ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ದಪ್ಪ ಇದೆ ಅಂತ ಗೊತ್ತಾಗುತ್ತಲ್ವಾ? ಅದಕ್ಕೆ ಏನಂತ ಕರೀತಾರೆ? ಇಲ್ಲೆಲ್ಲ ತೆಳ್ಳಗಿದೆ. ಅದಕ್ಕೆ ಏನಂತ ಕರೀತಾರೆ? ಸಾಲಿಡ್ ಶೇಪ್ಸ್ ಅಂತ ಕರೀತಾರೆ. ಎಷ್ಟು ದಪ್ಪ ಇದೆ, ಇದು 3 ಡೈಮೆನ್ಷನಲ್ ಫಿಗರ್ಸಿಗೆ ಸಾಲಿಡ್ ಶೇಪ್ ಅಂತ ಕರೀತಾರೆ. ನಂಬರ್ ಆಫ್ ಶೇಪ್ ಆಫ್ ಫೇಸಸ್ ಎಷ್ಟು ಬರುತ್ತೆ? 6. ಮತ್ತು ಎಷ್ಟಿರುತ್ತೆ ನಂಬರ್ ಆಫ್ ಶೇಪು? 6 ಇರುತ್ತೆ. ಇಲ್ಲಿ ವರ್ಟೈಸಸ್ ಎಷ್ಟು ಬರುತ್ತೆ? ಇಲ್ಲಿರುತ್ತೆ ವರ್ಟೈಸಸ್ 1 2 3 4 5 6. 1 2 3 4 1 2 3 1 2 3 4 5. ಇದು ಇದು ಏನಂತಂದರೆ ಫೇಸಸ್ ಅಂದರೆ ಇದು. ಎಡ್ಜಸ್ ಅದು ಆಮೇಲೆ ಫೇಸಸ್. ಗೊತ್ತಾಗ್ತಾ ಇದೆನಾ? ದೀಸ್ ಆರ್ ಫೇಸಸ್. ಇದು ಫೇಸ್. ಇವಾಗ ಏನಿದೆ, ಈಗ ಒಂದು ಇದು ಏನಿದು ಗೋಡೆ ಇದೆ ಅಂದರೆ ಇದು ಫೇಸ್. ಓಕೆ, ಇದು ಎಡ್ಜ್ ಅಲ್ಲ, ಮೇಲ್ ಬರುತ್ತಲ್ಲ ಅದು ಎಡ್ಜು, ಅದು ಎಡ್ಜ್ ಆಗುತ್ತೆ. ಇದು ಫೇಸ್ ಆಗುತ್ತೆ. ಕಾರ್ನರ್ ಅಂತಂದ್ರೆ ಇದು. ಗೊತ್ತಾಯ್ತಾ? ಈಗ ಸ್ಟ್ರೈಟ್ ಇರುತ್ತೆ, 12 ಎಡ್ಜಸ್ ಇರುತ್ತೆ, 8 ವರ್ಟೈಸಸ್ ಇರುತ್ತೆ. ಇಲ್ಲಿದೆ ಅಲ್ಲ 1 2 3 4 ಮತ್ತು 1 2 3 4 8 ವರ್ಟೈಸಸ್ಸು ಹೀಗಿರುತ್ತೆ. ಹೀಗೆ ನೋಡ್ತಾ ಹೋಗಬೇಕು. ನೆಕ್ಸ್ಟ್ ಬರೋದು ಯಾವುದು? ಕ್ಯೂಬಾಯ್ಡ್. ಕ್ಯೂಬಾಯ್ಡಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಯಾಕಂದರೆ ಇದು ಸ್ಕ್ವಯರಲ್ಲಿ ಬರುತ್ತೆ, ಇದು ರೆಕ್ಟ್ಯಾಂಗಲಲ್ಲಿ 3D ರೆಕ್ಟ್ಯಾಂಗಲಲ್ಲಿ ಬರುತ್ತೆ ಕ್ಯೂಬಾಯ್ಡ್. ಓಕೆನಾ? ಕ್ಯೂಬಾಯ್ಡಲ್ಲೂ ಅಷ್ಟೇ. ಕ್ಯೂಬು ಮತ್ತು ಕ್ಯೂಬಾಯ್ಡ್ ಎರಡು ಸೇಮ್ ಅಲ್ಲ. ಕ್ಯೂಬು ನೀನು ನೋಡಿದ್ಯಲ್ಲ, ಸ್ಕ್ವಯರ್ 2D, 3D ಮಾಡಿದರೆ ಕ್ಯೂಬ್ ಆಗುತ್ತೆ. ರೆಕ್ಟ್ಯಾಂಗಲ್ ನೋಡಿದೆಯಲ್ಲ, ರೆಕ್ಟ್ಯಾಂಗಲು ಅದನ್ನು 3D ಮಾಡಿದ್ರೆ ಕ್ಯೂಬಾಯ್ಡ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿಯೂ ಅಷ್ಟೇ. ಏನಂತಂದರೆ ಲೆಂತ್ ಆಪೋಸಿಟ್, ಇದು ಏನಂತಂದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಬಟ್ ಉದ್ದ ಇರುತ್ತೆ, ಲೈಟಾಗಿ ದಪ್ಪ ಇರುತ್ತೆ. ಅದಕ್ಕೆ ರೆಕ್ಟ್ಯಾಂಗಲ್ ಹೇಗಿರುತ್ತೋ ಹಾಗೆ ಇರುತ್ತೆ. ಅರ್ಥ ಆಯ್ತಾ? ಅಲ್ಲಿ ಶೇಪ್ ಆಫ್ ದ ಫೇಸಸ್ಸು 6 ಬರುತ್ತೆ, ಹಾಗೆಯೇ ಎಡ್ಜಸ್ 12 ಬರುತ್ತೆ, ನಂಬರ್ ಆಫ್ ವರ್ಟೈಸಸ್ಸು 8 ಬರುತ್ತೆ. ನೆಕ್ಸ್ಟು ಬರೋದು ಯಾವುದು? ನೆಕ್ಸ್ಟ್ ಯಾವ್ದು ಬರೋದು ಅಂದರೆ ಕರ್ಡ್ ಸರ್ಫೇಸ್. ಅದರಲ್ಲಿ ಸ್ಪಿಯರಲ್ಲಿ ಒಂದು ಕರ್ಡ್ ಸರ್ಫೇಸ್ ಬರುತ್ತೆ. ಕರ್ಡ್ ಸರ್ಫೇಸ್ ಅಂದರೆ ಗೊತ್ತಲ್ಲ, ಹಿಂಗೆ. ನೆಕ್ಸ್ಟ್ ಬರೋದು ಕೋನಲ್ಲೂ ವರ್ಟೈಸಸ್ ಇರುತ್ತೆ, ಕರ್ಡ್ ಸರ್ಫೇಸ್ ಇರುತ್ತೆ, ಅಂದರೆ ಬೆಂಡ್ ಆಗಿರೋಂಥದ್ದು, ರೌಂಡಿಗೆ ಬೆಂಡ್ ಆಗಿರೋವಂಥದ್ದು. ಆಮೇಲೆ ಕರ್ವ್ಡ್ ಎಡ್ಜಸ್ ಕೂಡ ಇರುತ್ತೆ, ಫ್ಲ್ಯಾಟ್ ಫೇಸ್ ಕೂಡ ಇರುತ್ತೆ. ಇದು ನೋಡಿದ್ರೆ ಏನು ಅನಿಸುತ್ತೆ ನಿನಗೆ? ಐಸ್ ಕ್ರೀಮ್ ಕೋನು, ಟೋಪಿ, ಜೋಕರ್ ಟೋಪಿ, ಹ್ಯಾಪಿ ಬರ್ಡೇ ಟೋಪಿ, ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ಸ್ ಆಗ್ತಾವೆ. ಯಾವುದಕ್ಕೆ? ಕೋನಿಗೆ. ನೆಕ್ಸ್ಟ್ ಬರೋದು ಸಿಲಿಂಡರಲ್ಲೂ ಅಷ್ಟೇ ನಮಗೆ ಏನೇನು ಸಿಗುತ್ತೆ ಸಿಲಿಂಡರಲ್ಲಿ? ಎಡ್ಜಸ್ಸು, ಫ್ಲ್ಯಾಟ್ ಸರ್ಫೇಸು, ಕರ್ಡ್ ಸರ್ಫೇಸ್ ಕೂಡ ಸಿಗುತ್ತೆ. ಇದನ್ನು ನೀಟಾಗಿ ಓದ್ಕೊ. ಅರ್ಥ ಆಯ್ತಾ? ಬೆಸ್ಟ್ ಎಕ್ಸಾಂಪಲ್ ಇದೆ. ಇದು ಎಲ್ಲ ಸೈಡ್ಸ್ ಕೂಡ ಈಕ್ವಲ್ ಇದೆ, ಹಾಗಾಗಿ ಇದು ಸ್ಕ್ವಯರಿಗೆ ಬಂತು. ಇದು ಯಾವ ಶೇಪಲ್ಲಿದೆ? ಸರ್ಕಲ್ ಶೇಪಲ್ಲಿದೆ, ಅದಕ್ಕೆ ಸರ್ಕಲ್ ಬಂತು. ಇದು
ಇದು ಓವಲ್. ಓವಲ್ ಶೇಪಲ್ಲಿದೆ, ಅದಕ್ಕೆ ಓವಲ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಈಗ ಐಡೆಂಟಿಫೈ ಮಾಡ್ಲಿಕ್ಕೆ ಬರುತ್ತಾ? ಇವಾಗ ಇದನ್ನು ಐಡೆಂಟಿಫೈ ಮಾಡು. ಇದು ಯಾವ ಶೇಪಲ್ಲಿದೆ? ಸ್ಕ್ವೇರ್. ಏಯ್, ಯಾವ ಶೇಪಲ್ಲಿದೆ? ಇದು ದಪ್ಪ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಕ್ಯೂಬಾಯ್ಡ್. ಹ್ಞೂ ಕ್ಯೂಬಾಯ್ಡ್. ಇದು ಸಿಲಿಂಡರ್. ಕೋನ್. ರೌಂಡ್. ಸ್ಪಿಯರ್. ಸ್ಪಿಯರ್.